ದೊಡವ ಇವತ್ತು ದವಾಖಾನಿಗನ್ನ ತೋರ್ಸಕ್ಕೆ ಹೊಂಟಾರ ನಮ್ಮ ಪ್ರೀತಿ ಮತ್ತು ಸತೀಶ. ಹೌದಪ್ಪ, ನಿನ್ನೆನ ಹೋಗಿ ಕ್ಯಾನಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದಾರಂತ. ಅವೆಲ್ಲ ತೊಗೊಂಡ್ರಿ ರಿಪೋರ್ಟ್. ಏನು ಬಂದೈತೆ ಏನಪ್ಪ? ಇವತ್ತು ಹೋದ್ರೆ ಏನು ಹೇಳ್ತಾರೇನ ಡಾಕ್ಟ್ರು ನೋಡ್ಬೇಕು. ಅಜ್ಜಿ ಏನಪ್ಪ ತಯಾರಾದ್ರನ? ಹ್ಞೂ ಅಜ್ಜಿ, ಎಲ್ಲ ತಯಾರಾಗೇವಿ. ಪ್ರೀತಿ ಬಂದ್ಲಾ? ಒಳಗೆ ಇರ್ಬೇಕು ನೋಡಪ್ಪ ಆಕಿ. ಪ್ರೀತಿ ಪ್ರೀತಿ ತಯಾರಾದಿಲ್ಲ? ಹ್ಞೂ ರೀ, ನಾನು ರೆಡಿ ಅದೀನಿ. ಫೈಲ್ ಎಲ್ಲ ಒಳಗಿಟ್ಟು ಬಂದ್ರಿ? ಹ್ಞೂ, ಎಲ್ಲ ಫೈಲ್ ಕಾರ್ನಾಗ ಇಟ್ಟೇನಿ, ನಡಿ ಹೋಗೋಣ. ಪ್ರೀತಿ ಹೊಂಟ್ರಾವ? ಹ್ಞೂ ರೀ ಅತ್ತಿ, ಹೋಗಿ ಬರ್ತೇವ್ರಿ. ಅಜ್ಜಿ, ನಾವು ದವಾಖಾನಿಗೆ ಹೋಗಿ ತೋರಿಸ್ಕೊಂಬರ್ತೇವ್ರಿ. ಹೋಗ್ಬಾರವ ಮಗಳ. ಏನೇನ್ರಿಪ್ಪ ಅಜ್ಜಿ, ಯಾಕೋ ಹೆದರಿಕೆ ಅನ್ಸಾಕ್ಬಿಟ್ಟೈತ್ರಿ. ಏನು ಹೆದರಕ್ಕೆ ಹೋಗ್ಬೇಡ, ಎಲ್ಲ ಚಲೋ ಇರ್ತೈತಿ. ಅವು ರಿಪೋರ್ಟ್ ಎಲ್ಲ ತೊಗೊಂಡಿರಿಲ್ಪ? ಎಲ್ಲ ಇಟ್ಕೊಂಡೇನ ಅಜ್ಜಿ. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ನೆನೆಸ್ಕೊಂತ ಹೋಗ್ಬರ್ರಪ್ಪ. ಹ್ಞೂ ರೀ ಅಜ್ಜಿ, ಹೋಗ್ಬರ್ತೀವ್ರಿ. ಅತ್ತಿ ಮಾವ ಹೋಗ್ಬರ್ತೀವ್ರಿ. ಹುಷಾರವ. ಜೋಪಾನವ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ. ಹ್ಞೂ ರೀ ಅತ್ತಿ, ರೀ ಬರ್ರಿ. ದೇವ್ರ ದಯೆಯಿಂದ ಎಲ್ಲ ಸರಿ ಇದ್ರೆ ಸಾಕು ನೋಡ್ರಿ. ಅದನ್ನಷ್ಟ ನಾ ಬೇಡ್ಕೊಳತ್ತಿದ್ದೀಗ. ಚಿಂತೆ ಬಿಡ, ಎಲ್ಲ ಸರಿ ಇರ್ತೈತಿ. ಶಾರಕ ಇದ್ರಿ ಬಂದ್ಯಾವ? ಏನೀಗ ಇಬ್ರು ತೋರ್ಸಕ್ ಹೋದ್ರಲ್ಲ ದವಾಖಾನಿಗ? ಹ್ಞೂನ್ವಾ, ನಿನ್ನೆ ಟೆಸ್ಟ್ ಮಾಡಿಸ್ಕೊಂಬಂದ್ರಲ್ಲ, ಈಗ ದವಾಖಾನಿಗೆ ಅವ್ರು ರಿಪೋರ್ಟ್ ತಗೊಂಡು ಹೋದ್ರು ನೋಡು. ಅದಕ್ಕೆ ಹೆದರಿಕೆ ಹತ್ಬಿಟ್ಟೈತಿ. ಏನಂತಾರ ಏನೋ ಡಾಕ್ಟರ್ ಅಂತ ಹೇಳಿ. ಏನು ಹೆದರಕ್ ಹೋಗ್ಬೇಡ ಅಂತ ಹೇಳಿ ಅದನ್ನ ಹೇಳಿ ಕಳ್ಸೇವ. ಬಾ ಒಳಗ. ಇರ್ಲಿ ತಗೋವ, ಕೆಲ್ಸದವ. ಅವ್ರಿಬ್ರು ಆ ಕಡೆ ಹೋದ್ರಲ್ಲ ನೋಡಿದೆ, ಹಂಗಾಗಿ ದವಾಖಾನಿಗೆ ಹೋದ್ರಲ್ಲ ಅಂತ ಕೇಳಕ್ ಬಂದೆ. ಇರ್ಲಿ ತಗೋ ಶಾರಕ, ಸಂಜಿಕ್ ಬರ್ತಾನಂತ. ಹ್ಞೂ, ಹಂಗಾರೆ ಸಂಜಿಕ್ ಬಾ. ಇಲ್ಲ ನೀನ ಪ್ರೀತಿ ನಮ್ಮ ಮನೆ ಕಡೆ ಬಂದ್ಬಿಡು. ಈಗ ನಮ್ಮ ಪ್ರೀತಿ ಅವ್ರು ತೋರ್ಸಕ್ ಹೋಗ್ಯಾರಲ್ಲ, ಎಲ್ಲಾ ರೀತಿಯಿಂದಾನು ಚಲೋ ಐತಿ ಅಂತಂದೇಳಿ ಬಂತು ಅಂದ್ರ ಸಾಕು. ಖುಷಿಲ್ಲ, ನಾನ ನಿಮ್ಮ ಮನೆಗೆ ಬರ್ತೇನೆ ನೋಡು. ಹಂಗಾರ ನೀನ ಬರ್ತಿತ್ತವ, ನಾ ಹೋಗ್ಬರ್ಲಿ ಹಂಗಾರ? ಅಥವಾ ಹೋಗ್ಬಾ, ನಾ ಬಂದಿಲ್ಲ ಅಂದ್ರೆ ನಿನ್ನ ಬಾ ಸಂಜಿಕ್. ಅಥವಾ ಬರ್ತೇನೆ. ಆದ್ರೂ ನಮ್ಮ ಗಿರ್ಜಿ ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗೆ ಮೊದಲು ನೋಡ್ರತಿ. ಹಂಗವ ಮತ್ತೆ ದೇವ್ರು ಯಾವ್ದಾರ ಒಂದು ರೂಪದಾಗ ನಮ್ಗೆ ಸಹಾಯ ಮಾಡಕ್ಕೆ ಯಾರನ್ನಾರ ಕಳಿಸ್ತಾನಂತ. ಹೌದ್ರಿ, ನಂಗೂ ಭಾಳ ಸಲ ಅನುಭವ ಆಗೈತೆ ನೋಡ್ರಿ ಇದು. ಅದ್ರಾಗ ಬೇರೆ ಮತ್ತೀಗ ಸೀತಾರ ಮನೆಗೂ ಅಲ್ಲ ಔಷಧಿ ತಗೊಂಬಂದಾಳ. ಮತ್ತೆ ಇಲ್ಲೇ ರಾಘವೇಂದ್ರ ಸ್ವಾಮಿ ಪೂಜೆನೂ ಮಾಡ್ಯಾಳ. ಅವ್ರಿಗೆ ಸೇವೆ ಮಾಡಿದ್ದು ಎಲ್ಲೂ ಹೋಗೋದಿಲ್ವಾ. ಯಾವ್ದಾರ ಒಂದು ರೂಪದಾಗ ಅವ್ರು ಕಾಪಾಡ್ತಾರ. ಅದ ಒಂದು ಧೈರ್ಯ ನೋಡ್ರಿ ನನಗೆ. ಅದ ಧೈರ್ಯ, ಅದೇ ಸಮಾಧಾನ. ಸರಿ, ನಾ ಒಂದಿಟ್ಟು ಹೊರಗೆ ಹೋಗಿ ಬರ್ತೇನ್ವಾ. ಹೌದಾ ರೀ? ಹೋಗ್ಬರಿ ಹಂಗಾರ. ಅದ ಅವ ಧರ್ಮಣ್ಣ ಅದನ್ನೆಲ್ಲ ಅವ್ರ ಮನೆಗೆ ಹೋಗಿ ಬರ್ತೇನೆ. ಧರ್ಮಣ್ಣನ ಮನೆಗ ಈಗ ಯಾಕ್ರಿ? ಏನಿಲ್ಲ, ಒಂದಿಷ್ಟು ರೊಕ್ಕ ಕೇಳಿದ್ದೆ, ಅವಂಗ ಕೊಡ್ತಾನೇನ ಅಂತ. ರೊಕ್ಕ ರೀ? ಯಾಕ? ಏನಿಲ್ಲ, ಈಗ ನಮ್ಮ ಪ್ರೀತಿಗೆ ದವಾಖಾನಿಗೆ ಹೋಗಿ ಬಂದ್ರೆ ಮತ್ತೆ ಆಪರೇಷನ್ ಎಲ್ಲ ಹೇಳಿದ್ರ ರೊಕ್ಕ ಬೇಕಾಗಿತ್ತಲ್ಲ, ಹಂಗಾಗಿ ಒಂದಿಟ್ಟು ಮಾತಾಡಿ ಬರ್ತೇನೆ. ಏನು ರೊಕ್ಕ ಕೇಳಕ್ ಹೋಗೋದ್ ಬೇಡ. ಹಂಗ ಬೇಕಾದ್ರೆ ಹೋಗಿ ಬೆಟ್ಟಾಗಿ ಬರ್ತೀರಂದ್ರೆ ಬೆಟ್ಟಾಗಿ ಬರ್ರಿ. ಅಲ್ಲ, ಅದಕ್ಕೆ ರೊಕ್ಕ ಜಾಸ್ತಿ ಬೇಕಾಗಿತ್ತಿ. ನಿಂತ ಕಾಲ ಮೇಲೆ ಬೇಕಂದ್ರೆ ಮತ್ತೆ ಎಲ್ಲಿಂದ ತರ್ಬೇಕು ಹೇಳು. ಈಗ ಹೋಗಿ ಒಂದಿಟ್ಟು ಮಾತಾಡಿ ಬಂದ್ರ ಅವನು ಅಡ್ಜಸ್ಟ್ ಮಾಡಿ ಇರ್ತಾನ, ಆಮೇಲೆ ಕೊಡಕ್ ಹಗುರ ಆಕೈತಿ. ಏನು ಬೇಕಾಗಿಲ್ಲ, ಯಾಕಂದ್ರೆ ಆಪರೇಷನ್ ಮಾಡೋ ಲೆವೆಲಿಗೆ ಹೋಗಂಗೆ ಇಲ್ಲ ಇದು. ನೋಡ್ತೀರಿ, ಸುಮ್ಮನೆ ಯಾಕೆ ಕೇಳಿ ಇದು ಮಾಡ್ತೀರಿ ಅಂತದ್ ಬರದೇ ಇಲ್ಲ ಪರಿಸ್ಥಿತಿ. ನನಗಂತ್ರ ಆ ನಂಬಿಕೆ ಐತಿ. ಆತ್ ತಗೊಂಡ್ರ ಹಂಗ ಹೋಗಿ ಮಾತಾಡ್ಕೊಂಡ್ ಬರ್ತೇನೆ ತಗೋ. ಹಂಗ ಬೇಕಾದ್ರೆ ಮಾತಾಡ್ಕೊಂಡ್ ಬರ್ರಿ, ಅದ್ರ ರೊಕ್ಕ ಗಿಕ್ಕ ಕೇಳಕ್ ಹೋಗ್ಬೇಡ್ರಿ. ಬರ್ಲ್ಯಾ? ಹಂಗ ಮಾಡ್ರಿ. ದೊಡವ, ನಾ ಹೋಗಿ ಬರ್ತೇನೆ. ಬರ್ಪ. ಅಂದ್ರೆ ಏನಾರು ತರ್ಬೇಕೇನ ಅಂತ ಕೇಳಾಕಂದೆ ನಾನು. ಹಂಗ ಏನು ತರೋದಿಲ್ಲ ನೋಡಪ್ಪ. ಸರಿ, ಮನಿಗೆ ಏನಾರು ತರ್ಬೇಕೇನ? ಅರಿ ಅಂದಂಗ ಇವತ್ತು ಹಾಲು ನಾನು ಬಂದಿಲ್ಲ. 1 ಲೀಟರ್ ಹಾಲು ತಗೊಂಡ್ಬಿಡ್ರಿ. ಹಾಲು ಬೇಕಾ? ಆತ್ ತಗೋ. ಅರ್ಜೆಂಟ್ ಐತೆನ? ಅರ್ಜೆಂಟ್ ಇಲ್ಲ ರೀ, ಸಂಜೆ ಚಾಕ್ಬೇಕಲ್ಲ. ಈಗ ತಂದಿಟ್ರೆ ಕಾಸು ಇಟ್ಬಿಟ್ರೆ ಆಕೈತಿ, ಸಂಜಿಕ ಚಾ ಮಾಡಕ್ ಬರ್ತೈತ ಅಂತ. ಮತ್ತೇನಾರು ತರ್ಲೇನ? ಏನು ಬೇಡ್ರಿ, ಎಲ್ಲ ಅದಾವು. ಹಾಲು ಅಷ್ಟು ತಗೊಂಬರ್ರಿ. ಇವ್ರಿಗೆ ಒಂಥರ ತಳಮಳ ಹತ್ಬಿಟ್ಟೈತ್ ನೋಡ್ರಿ. ಇರಂಗಿಲ್ಲೇನ್ವಾ? ಏನಾರ ಮಾಡ್ಬೇಕೇನ್ವಾ ಕೆಲಸ? ಏನು ಬೇಡ್ರಿ, ಅಡಿಗೆದು ಸೀದಾ ಮಾಡತ್ತಾಳ. ನಾ ಒಂದಿಟ್ಟು ಏನಾರ ಆಕಿ ಕೈ ಕೆಳಗೆ ಆಗ್ಬರ್ತೇನೆ. ಬಾಂಡೆ ತಿಕ್ಕೊಡ್ಲೇನ? ಬ್ಯಾಡ್ರಿ ಅತ್ತಿ, ನಾನ ತಿಕ್ಕಿ ತೊಳ್ಕೊಂಡ್ ಬಂದೇನಿ, ಇಟ್ಟೇನಿ. ಬಾಂಡೆ ಆಗ್ಯಾವು, ಇನ್ನು ಒಗ್ಯಾಣ ಮಾಡ್ತೇನೆ. ನಾಳಿಂದ ಆಕಿ ಬರ್ತಾಳ. ಯಾರಕಿ ಶೈಲಾ ಬರ್ತಾಳ್ರಿ. ಮಾತ್ ಮಾಡಿ ಒಪ್ಸಿ ಇಲ್ವಾ ಆಕಿಗ? ಎಲ್ಲ ಮಾತಾಡೇನ್ರಿ ಅತ್ತಿ, ನಾಳೆ ಬರ್ತಾರಲ್ಲ ಗೊತ್ತಾಕೈತಿ. ಕೆಲ್ಸದ ಮೇಲೆ ನೋಡಿ ರೊಕ್ಕ ಕೊಡ್ತೇನೆ ಅಂತ ಹೇಳೇನಾಕಿ. 2,000 ರೂಪಾಯಿಗಿಂತ ಜಾಸ್ತಿ ಕೊಡ್ಬೇಡವ. ಅಯ್ಯೋ ರೀತಿ, ನಾ 1,500 ರೂಪಾಯಿ ಹೊಂದ್ಸೇನ್ರಿ, ನೀವು 2,000 ರೂಪಾಯಿ ಮಾತಾಡತ್ತೀರಲ್ಲ. ಹ್ಞೂನ್ವಾ, ಈಗ ತಲೆಗೆ ಒಬ್ಬೊಬ್ರಿಗೆ 500 ರೂಪಾಯಿ ತಗೊಂತಾರ ನೋಡು. ನಮ್ಮ ಮನ್ಯಾಗ ಎಷ್ಟು ಜನ ಅದೇವು ನಾವು? 7 ಜನ ಅದೇವಿ. ಯಪ್ಪ, 3,500-4,000 ರೂಪಾಯಿ ಇಲ್ದ ಇರಂಗಿಲ್ಲ ನೋಡಿ. ಏನ್ರಿ ಅತ್ತಿ, ನಮ್ಮ ಮನ್ಯಾಗ ಈಗ ಇಷ್ಟು ಜನ ಅದೇವ ಅಂತಂದ್ರೆ ಈಗ ಬಂದಿದ್ದ ಬಾಂಡೆ ಅಲ್ಲಲ್ಲೇ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೇನೆ. ಇನ್ನ ಒಗ್ಯಾಣ ಅಷ್ಟು ಮಾಡ್ತಾಳ, ಕಸ ಪರ್ಸಿ ಮಾಡ್ತಾಳ, ಮತ್ತೆ ಒಂದ್ ಹೊತ್ತಿನ ಬಾಂಡೆ ಏನಿರ್ತಾವ ತಿಕ್ಕಿ ಹೋಗ್ತಾಳ. ನೀವ್ ಹೇಳೋ ಲೆಕ್ಕಕ್ಕೆ ಅಷ್ಟು ಕೊಟ್ಟು ಬಿಟ್ರೆ ಮುಗೀತ್ರಿ. 2 ಹೊತ್ತು ಬಂದ್ರು ಅಷ್ಟು ಕೊಡಕ್ ಆಗಂಗಿಲ್ಲ. ಅಲ್ಲ, 2 ಹೊತ್ತು ಹೇಳಿ 1 ಹೊತ್ತು ಹೇಳಿಯ? ಮುಂಜಾನೆ ಅಷ್ಟೇ ಹೇಳಂದ್ರಿ, ಸಂಜೆಗೆ ಕಸ ಅದು ನಾವು ಹೊಡ್ಕೊಳಕ್ ಬರ್ತೈತಿ. ಬಾಗ್ಲಿ ನೀರ್ ಹಾಕಿ ಕಸ ಹೊಡ್ಕೊಂಡ್ರೆ ಅದಷ್ಟ ಅಲ್ರಿ ಇರೋದು. ಹಂಗ ಮಾಡಂಗಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಕೇಳಿಸ್ತಿರ್ಬೋದ್ರಿ. ಇವತ್ತು ಸ್ಕೂಲ್ ರಜೆ ಇಲ್ರಿ, ನನ್ನ ಮಕ್ಳು ಮನ್ಯಾಗ ಅದಾರ್ರಿ. ಇಬ್ರು ಭಾಳ ಅಂದ್ರೆ ಭಾಳ ಗಲಾಟೆ ಮಾಡಕ್ ಹತ್ಬಿಟ್ಟಾರ್ರಿ. ಹಾಗಾಗಿ ಸ್ವಲ್ಪ ವಾಯ್ಸ್ ನಿಮ್ಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಬರ್ತಿರ್ಬೋದು. ಹಂಗ ಇಲ್ಲೇ ಒಂದ್ ಸ್ವಲ್ಪ ಡ್ರಿಲ್ಲಿಂಗ್ ಎಲ್ಲ ನಡೆಯತ್ತೈತ್ರಿ ಆಜು ಬಾಜು, ಅದು ಸ್ವಲ್ಪ ಸೌಂಡ್ ಬರತ್ತೈತ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಆಮೇಲೆ ಈ ಮೊಬೈಲ್ ನಂದು ಸ್ವಲ್ಪ ಹಾಳಾಗೈತ್ರಿ, ಹಾಗಾಗಿ ಮೊಬೈಲ್ ಕ್ಲಾರಿಟಿ ಹೆಂಗ್ ಬರ್ತೈತೋ ಗೊತ್ತಿಲ್ಲ ವಿಡಿಯೋದು. ನಿನ್ನೆ ರಾತ್ರಿ ಇದಕ್ಕಿದ್ದಂಗ ಡಿಸ್ಪ್ಲೇ ಹೋಗ್ಬಿಡ್ತ್ರಿ. ಇವತ್ತು ಬೆಳಿಗ್ಗೆ ಹೋಗಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಆಮೇಲೆ ವಿಡಿಯೋ ಮಾಡತ್ತೇನೆ ನೋಡ್ರಿ. ಎಷ್ಟಂದ್ರೆ ಇದು ಡಿಸ್ಪ್ಲೇ ಡೂಪ್ಲಿಕೇಟ್ ಅಲ್ಲ ರೀ, ಹಾಗಾಗಿ ಅಷ್ಟು ಸರಿ ಕಾಣತಿಲ್ಲ. ನನಗೆ ಒಂಥರ ಅನ್ಸಾತೈತಿ. ಅಲ್ಲ ಕ್ಲಾರಿಟಿ ಇನ್ನು ವಿಡಿಯೋ ಒಳಗೆ ಹೆಂಗ್ ಬರತೈತಿ ನಂಗೆ ಗೊತ್ತಿಲ್ಲ. ನೋಡ್ರಿ. ಆಯ್ತ್ರಿ, ಕತಿ ಮುಂದುವರ್ಸೋಣ ಬರ್ರಿ. ಸೀತಾ, ಸೀತಾ. ಹಾ ಬಂದೇರಿ ರೀ.
ಬಂದೆ ಬಾ ಇಲ್ಲಿ ಕುಂದ್ರು ಬಾ. ಅಯ್ಯೋ ಕುಂದ್ರಾಕಲ್ರಿ ಅಲ್ಲೇ ಭಾಳ ಕೆಲಸ ಐತಿ ಏನು ಹೇಳ್ರಿ ಕರೆದಿದ್ದು. ಬಾ ಇಲ್ಲೇ ಕುಂದ್ರು ಬಾ. ಏನು ಹೇಳ್ರಿ. ಅಣ್ಣ ವೈನಿಗೆ ಹೋದಣ್ಣ ದವಾಖಾನಿಗ. ಹ್ಞೂ ಪಾಪ ಅಕ್ಕ ಎಷ್ಟು ಹೆದರ್ಕೊಂತ ಹೋದ್ಲು ಗೊತ್ತನ. ಹೌದೇನಾ? ನಿನ್ನೆ ಭಾಳ ಕೆಲಸ ಇತ್ತಲ್ಲ ಆಫೀಸ್ನಾಗ, ಮನೆಗೆ ಬರೋದು ಲೇಟ್ ಆಗ್ಬಿಡ್ತಲ್ಲ, ಹಾಗಾಗಿ ಮುಂಜಾನೆ ಎಚ್ಚರನ ಆಗ್ಲಿಲ್ಲ ನೋಡು. ನೀವು ಎಷ್ಟೊತ್ತಿಗೆ ಬಂದ್ರಿ? ನೀವು ಬಂದಾಗ ನಂಗೆ ನಿದ್ದೆ ಹತ್ತು ಬಿಟ್ಟಿತ್ತು, ನಂಗೆ ಎಚ್ಚರನ ಆಗಿಲ್ಲ ನಿನ್ನೆ. ಹೌದು, ನಾ ಬಂದಾಗ 12:30 ಆಗಿತ್ತು. ಅಲ್ರಿ ಅಷ್ಟೊತ್ತಿಗೆ ಬರತ್ತಿರಲ್ಲ, ಈಗೀಗ ಯಾಕಪ್ಪ ಮುಂಚೆನ ಚಲೋ ಇತ್ತು. ಸಾಯಂಕಾಲ 6-7 ಗಂಟೆಗೆ ಅಂದ್ರೆ ಮನೆಗೆ ಬಂದ್ಬಿಡ್ತಿದ್ರಿ. ಇಲ್ಲ, ಈಗೆಲ್ಲ ಹ್ಯಾಂಡ್ ಓವರ್ ನಡೆಯತ್ತವಲ್ಲ, ಸ್ವಲ್ಪ ಕೆಲಸ ಭಾಳ ಆಗತ್ತೈತೆ ನನಗೂ. ಹಾಗಾಗಿ ನಾನು ಅಲ್ಲೇ ಕುತ್ಕೊಂಡೆಲ್ಲ ಮುಗಿಸ್ಕೊಂಬರೋಣ ಅಂತೇಳಿ ಲೇಟ್ ಆತ. ಅದ್ರಾಗ ಬರೀ ಅವಾಗ ನಾನು ಜಲ್ದಿ ಹೋಗಿದ್ದು ಜಲ್ದಿ ಬರ್ತಿದ್ದೆ. ಈಗ ಒಂದು ಸ್ವಲ್ಪ ಲೇಟಾಗಿ ಹೊಂಟೇನಲ್ಲ, ಹಾಗಾಗಿ ಲೇಟಾಗಿ ಹೋಗ್ಬರತ್ತೇನೆ. ಯಾಕೆ ಅದ ಶಿಫ್ಟ್ ಕೊಡಂಗಿಲ್ಲ ಅಂತನ? ಇಲ್ಲ, ಈಗ ಸದ್ಯಕ್ಕೆ ಇದೇ ಇರಲಿ, ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅದೇ ಶಿಫ್ಟಿಗೆ ಹೋಗ್ತೀನಿ. ಈಗ ಕೆಲಸ ಭಾಳ ಅದಾವ, ಫೈಲ್ ಎಲ್ಲ ಬರ್ದು ಮುಗಿಸ್ಬೇಕು. ಅಂದ್ರೆ ಫೈಲ್ ಹೆಂಗೆ ಬರ್ದಿದ್ದು ಕಂಪ್ಯೂಟರ್ನ ಫೀಡ್ ಎಲ್ಲ ಮಾಡೋ ಇರ್ತಾವೆ, ಅವೆಲ್ಲ ಡೇಟಾ ನಿನ್ಗೆ ಗೊತ್ತಾಗಲ್ಲ ಬಿಡ. ಮತ್ತೆ ಇನ್ನೇನು ಹೇಳೋದು. ಸರಿ, ಈಗೇನು ನಾಷ್ಟಕ್ಕೆ ಮಾಡಿರಿ? ನಾಷ್ಟಕ್ಕೆ ಇಡ್ಲಿ ಚಟ್ನಿ ಮಾಡೈತ್ರಿ. ಅಂದಂಗೆ ಈಗ ನಿನ್ನೂ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ನೆನಪೈತಿಲ್ಲ? ಹೌದ್ರಿ, 3 ತಿಂಗಳು ಮುಗಿದ್ವಲ್ಲ ಮತ್ತೀಗ. ಅದು ಹೋಗಿ ದವಾಖಾನಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರೆ ಎಲ್ಲ ಮಾಡಬೇಕು. ಮತ್ತು ಅವೆಂಥವು ಗುಳಿಗೆ ಬದಲಾಯಿಸ್ತಾರಂತವ್ರು, ಬದಲಾಯಿಸಿ ಬೇರೆ ಗುಳಿಗೆ ತೊಗೊಂಬರ್ಬೇಕು. ಯಾವಾಗ ಹೋಗಣ್ರಿ? ನಾಳೆನ ಹೋಗ್ಬಂದ್ಬಿಡು ತಗೋ. ನಾಳೆ ನಾನು ಮಧ್ಯಾಹ್ನ 1 ಗಂಟೆಗೆ ಹೋಗ್ತೇನಂತ, ಬೆಳಗ್ಗೆ 11 ಗಂಟೆಗೆ ನಿನ್ನ ದವಾಖಾನಿಗೆ ಕರ್ಕೊಂಡು ಹೋಗಿ ಬಂದುಬಿಟ್ಟು ಆಮೇಲೆ ಆಫೀಸಿಗೆ ಹೋಗ್ತೇನೆ. ಹಂಗೆ ಮಾಡ್ರಿ. ಅರ್ಚನಾ ಅವರೇ, ನೀವು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ನನಗೆ ಹಾಯ್ ಹೇಳಿರಿ. ಹಾಗಾಗಿ ನನ್ನ ಕಡೆಯಿಂದನೂ ನಿಮ್ಗೆ ಹಾಯ್ ರೀ. ಮತ್ತು ನಿಮ್ಮ ತಂಗಿದು ಇವತ್ತು ಆ್ಯನಿವರ್ಸರಿ ಐತಿ ಅಂತ ಹೇಳಿದ್ರಿ, ಆದರೆ ನಿಮ್ಮ ತಂಗಿ ಹೆಸರು ಮೆನ್ಷನ್ ಮಾಡಿಲ್ಲ. ಈ ವಿಷಯ ನಿಮ್ಮ ತಂಗಿಗೆ ರೀ, ನಿಮ್ಮ ತಂಗಿ ಮತ್ತು ಅವ್ರ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ರೀ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ಯಾವಾಗಲೂ ಸುಖಕರವಾಗಿರಲಿ ಅಂತ ಹಾರೈಸ್ತೇನೆ ರೀ. ಏನು ಸೀತಾ? ಅಲ್ಲ ರೀ, ನಿಮ್ಗೆ ಕೆಲಸದಾಗ ಭಾಳ ಟೆನ್ಷನ್ ಆಗಕತ್ತೈತೇನ, ಒತ್ತಡ ಭಾಳ ಆಗಕತ್ತೈತೇನ, ಬೇರೆ ಕೆಲಸ ಏನಾರ ನೋಡ್ತೀರನ? ಏನು ಸೀತಾ, ಯಾಕೆ ಕೆಲಸ ಟೆನ್ಷನ್ ಇರ್ಲಾರ್ದೈತೆ ಹೇಳಿ? ಈಗ ಎಲ್ಲಿ ಹೋದ್ರೂ ಕೆಲಸದಾಗ ಟೆನ್ಷನ್ ಇದ್ದೇ ಇರ್ತಾವೆ. ಹಂಗಂತಂದು ಹೇಳಿ ಬಿಟ್ಟು ಬರೋದಲ್ಲ, ಅಲ್ಲೇ ಇದ್ದು ಅಲ್ಲೇ ಸಾಧನೆ ಮಾಡಿ ತೋರಿಸ್ಬೇಕು. ಅಷ್ಟಕ್ಕೂ ನಮ್ಮ ಕಂಪ್ನಿ ಒಳಗೆ ಏನಷ್ಟು ಪ್ರೆಷರ್ ಇಲ್ಲ ನನಗೆ. ಹಂಗಾರೆ ಅಡ್ಡಿ ಇಲ್ಲ, ಆದ್ರೆ ರಾತ್ರಿ ಲೇಟಾಗೆಲ್ಲ ಬರತ್ತಿರಲ್ಲ, ಹಾಗಾಗಿ ನಿದ್ದಿದೇನಾಗ್ತೈತಿ ಅಂತ. ಏನಿಲ್ಲ, ಈಗ ಒಂದು ವಾರ ತನಕ ಅಷ್ಟ, ಆಮೇಲೆ ಮತ್ತೆಲ್ಲ ಸರಿ ಆಕೈತಿ. ಏನಪ್ಪ ನೀವು ಹೇಳ್ತೀರಿ, ನಾ ಕೇಳ್ಬೇಕು. ನೋಡು, ಈಗ ನಾವಿಬ್ಬರೇ ಇರಂಗಿಲ್ಲ, ಮತ್ತೆ ನಮ್ಮ ಪಾಪನೂ ಬರ್ತೈತಿ, ನಮ್ಮ ಫ್ಯಾಮಿಲಿ ದೊಡ್ಡದಾಗತ್ತೈತಿ. ನಮ್ಮ ಜೀವನ ಯಾವಾಗಲೂ ಹಿಂಗೆ ಇರಂಗಿಲ್ಲ. ಈಗ ಇಷ್ಟು ಕೂಡದೇವಿ, ಮುಂದೊಂದು ದಿವಸ ಬೇರೆ ಆಗಬೇಕು. ಅಲ್ಲಿ ತನಕ ನಾವೆಲ್ಲ ಮತ್ತೆ ಒಂದು ಸ್ವಲ್ಪ ಈಗ ನಮ್ಮ ಮಕ್ಕಳು ಫ್ಯೂಚರ್ ಸಲುವಾಗೆಲ್ಲ ಕೂಡಿಡ್ಬೇಕಲ್ಲ. ಈಗ ಎಲ್ಲ ಮಾಡಿದ್ರೆ ಮುಂದೆ ಆರಾಮಾಗಿ ಕುತ್ಕೋಬಹುದು. ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ಈಗ ಬರ್ರಿ ನಾಷ್ಟ ಮಾಡಂತ್ರಿ. ಬಂದೆ, ಹೋಗಿ ಮಕ್ಕ ತಗೊಂಬರ್ತೀನಿ, ನಾಷ್ಟ ಕೊಡು. ಜಲ್ದಿ ಬರ್ರಿ, ಹೊತ್ತಾಗೈತಿ. ನೀನು ನಾಷ್ಟ ತಾಟಿಗೆ ಹಾಕೋಷ್ಟೊಳಗೆ ಬರ್ತೇನೆ ನೋಡು. ಆದ್ರೂ ನನ್ನ ಮೇಲೆ ಭಾಳ ಕಾಳಜಿ ನನ್ನ ಹೆಂಡತಿಗೆ. ಡಾಕ್ಟರ್, ಇದು ಪ್ರೀತಿ ರಿಪೋರ್ಟ್ ರೀ. ಕೊಡ್ರಿ ಇಲ್ಲೇ. ಪ್ರೀತಿ, ನೀವು ಸ್ವಲ್ಪ ಅಲ್ಲಿ ಕುಂತೀರಿ, ನಾ ಚೆಕ್ ಮಾಡ್ತೇನೆ. ಬಂದೆ ಆತ್ರಿ ಡಾಕ್ಟ್ರ್. ಜೋರಾಗಿ ಉಸಿರು ತಗೊಳಮ್ಮ. ಹಾಂ, ಹಂಗೆ ಒಮ್ಮೆ ಜೋರಾಗಿ ಉಸಿರು ತಗೋರಿ, ಒಮ್ಮೆ ಜೋರಾಗಿ ಬಿಡ್ರಿ. ಇನ್ನೊಂದೆರಡು ಸರಿ ಮಾಡಿರಿ. ಆ ಕಡೆ ಹೊಳ್ರಿ. ಹಾಂ, ಉಸಿರು ಒಳಗೆ ತೊಗೊಳ್ರಿ. ಡಾಕ್ಟರ್, ಯಾಕೆ, ಏನು ಪ್ರಾಬ್ಲಮ್ ಆಗೈತ್ರಿ? ಯಾಕೆ ಹಂಗೆ ಮಾಡಿರಿ? ಇಲ್ಲ, 1 ನಿಮಿಷ ತಡೀರಿ. ಡಾಕ್ಟರ್, ಈಸ್ ಆಲ್ ಗುಡ್ ಆರ್ ಎನಿ ಪ್ರಾಬ್ಲಮ್? ನೋ ನಥಿಂಗ್. ಮತ್ತೆ ಯಾಕೆ ನಿಮ್ಮ ಫೇಸ್ ಹಿಂಗೆ ಮಾಡಿರಿ? ಒಂದು ಸ್ವಲ್ಪ ಏನಂತ ಹೇಳ್ತೀರಿ? ಏನಿಲ್ಲ, ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್ ನೀವು ಬಂದಿದ್ರಲ್ಲ, ಹೌದ್ರಿ. ಅವಾಗ ನಾನು ಸರ್ಜರಿ ಮಾಡಬೇಕಂತ ಹೇಳಿದ್ನಲ್ಲ ನಿಮಗೆ. ಹೌದು ಡಾಕ್ಟರ್, ನೀವು ಹೇಳಿದ್ರಿ ಮಾಡಲೇಬೇಕಂತ ಹೇಳಿ. ಅದು ಯಾವುದೋ ಟ್ಯಾಬ್ಲೆಟ್ ಕೊಟ್ಟಿದ್ರಿ ನೀವು, ಅದನ್ನೊಂದು 15 ಡೇಸ್ ತೊಗೊಳ್ಳಿ, ಆಮೇಲೆ ಬಂದು ನೋಡೋಣ ಅಂತ ಅಂದಿದ್ರಿ. ಆದರೆ ಸರ್ಜರಿ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ರಿ. ಯಾಕಂತ ಅಂದ್ರೆ ಆ ಟ್ಯಾಬ್ಲೆಟ್ ಈಗ ಸರ್ಜರಿ ಮಾಡೋದು ತಪ್ಸಕ್ಕೆ ಆಗೋಷ್ಟು ಲೆವೆಲ್ಗೆ ಹೋಗಂಗಿಲ್ಲ, ಆದರೆ ಇದ್ದದಕ್ಕಿಂತ ಜಾಸ್ತಿ ಆಗಕ್ಕೆ ಮಾತ್ರ ಕೊಡಂಗಿಲ್ಲ ಅಂತೇಳಿ ಕೊಟ್ಟಿದ್ರಿ. ಹೌದಲ್ಲ, ನಾ ಹಂಗೆ ಹೇಳಿದ್ನಲ್ಲ. ಹಾಂ ಡಾಕ್ಟರ್, ಹೌದು. ಆದರೆ ಈಗ ಏನು ಕನ್ಫ್ಯೂಷನ್? ಏನಿಲ್ಲ, ನಾನು ನಿಮ್ಗೆ ಹೇಳಿದೆ ಅಥವಾ ಬೇರೆ ಯಾರಿಗಾರ ಹೇಳಿದ್ದ ಅಂತ ಡೌಟ್ ಬರತ್ತೈತೆ, ಅದಕ್ಕೆ ಕೇಳಿದೆ. ಇದು ಡಾಕ್ಟರ್, ನನಗೆ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನೀವು ಸರ್ಜರಿ ಇದು ಏನು ಬರಂಗಿಲ್ಲ, ಆರಾಮಾಗ್ತೈತೆ ಅಂತ ಹೇಳ್ಕೊಟ್ಟಿದ್ರಿ. ಇಲ್ಲ ಪ್ರೀತಿ, ಆ ಟ್ಯಾಬ್ಲೆಟ್ ತೊಗೊಂಡ್ರು ಸರ್ಜರಿ ಮಾಡಿಸಬೇಕಂತೇಳಿ ನನ್ನ ಮುಂದೆ ಹೇಳಿದ್ರು ಅವರು. ಹೌದಾ? ಈಗ ಸರ್ಜರಿ ಮಾಡಿಸ್ಲೇಬೇಕಾ ಡಾಕ್ಟರ್? ಡಾಕ್ಟರ್, ಏನಂತ ಹೇಳಿದ್ರು ಕರೆಕ್ಟಾಗಿ ಹೇಳ್ರಿ. ಯಾಕೋ ನಮ್ಗೆ ಭಾಳ ಟೆನ್ಷನ್ ಆಗಕತ್ತೈತ್ರಿ. ಏನಾದರೂ ಪ್ರಾಬ್ಲಮ್ ಇದ್ರು ಹೇಳ್ರಿ, ಎಲ್ಲನೂ ಎದುರ್ಸಕ್ಕೆ ನಾವು ತಯಾರದೇವಿ. ರೈ ಕಾಪಾಡಿ. ಇಲ್ಲ, ಯಾಕೋ ನನಗೆಲ್ಲೋ ಮಿಸ್ ಹೊಡಿತೈತೆ ಅನಿಸ್ತೈತೆ. ಇದು ರಿಪೋರ್ಟ್ಸು ಇವ್ರದೇನಾ? ಹೌದು ಡಾಕ್ಟರ್. ಯಾರ್ದಾದ್ರೂ ಮಿಸ್ ಆಗೈತೇನೋ ಅಂತ ನನಗೆ ಡೌಟ್ ಬರತ್ತೈತ್ರಿ. ಅಲ್ಲ ಡಾಕ್ಟರ್, ನೀವು ಈ ಥರ ಮಾತಾಡೋದಕ್ಕೆ ಏನು ಕಾರಣ ಅಂತ ಹೇಳ್ಬೋದಾ? ಯಾಕಂದ್ರೆ ಇವ್ರ ರಿಪೋರ್ಟ್ ಒಳಗಡೆ ಇವ್ರದ್ದು ಏನೂ ಪ್ರಾಬ್ಲಮ್ ತೋರಿಸ್ತಿಲ್ಲ. ಡಾಕ್ಟರ್, ನಿಜ ರೀ? ಹೌದು ಸರ್, ನಿಜವಾಗ್ಲೂ ಹೇಳಕತ್ತಿದ್ದು. ನಿಜವಾಗ್ಲೂ ಇಟ್ಸ್ ಮಿರಾಕಲ್. ನಿಜ ಹೇಳ್ರಿ, ನೀವು ಎಲ್ಲರೂ ಹೋಗಿದ್ರಾ? ಏನಾದ್ರು ಟ್ರೀಟ್ಮೆಂಟ್ ಕೊಡ್ಸಿರಾ ಅವಳಿಗೆ? ಡಾಕ್ಟರ್, ಅದು ನಮ್ಮ ಮನೆಯೊಳಗೆ ನಮ್ಮ ತಮ್ಮ ಇದ್ದಾನಲ್ಲ, ಅವ್ರ ಹೆಂಡತಿ, ಅವ್ರ ವೈಫು, ಅವ್ರ ಮನ್ಯಾಗ ಅವ್ರ ಅಪ್ಪರು ಇದು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರ್ರಿ. ಅಲ್ಲೇ 1 ವೀಕ್ ಟ್ರೀಟ್ಮೆಂಟ್ ತಗೊಂಬಂದ್ಲು. ಓ ಸೂಪರ್ ರೀ, ನಿಜವಾಗ್ಲೂ ಅವ್ರಿಗೆ ಕ್ಯೂರ್ ಆಗ್ಬಿಟ್ಟೈತಿ. ಈಗ ಮುಂದೆ ಏನು ಮಾಡ್ಬೋದ್ರಿ? ಏನೂ ಇಲ್ಲ ನೋಡ್ರಿ, ನೀವು ಪ್ರೀತಿ, ನೀವು ಫುಲ್ ಆರಾಮಾಗಿರಿ. ಡಾಕ್ಟರ್, ನಿಜವಾಗ್ಲೂ ರೀ? ಹೌದ್ರಿ, ನಿಜವಾಗ್ಲೂ ನಿಮಗೆ ಇಂಥದ್ದೊಂದು ಪ್ರಾಬ್ಲಮ್ ಇತ್ತು ಅನ್ನೋದನ್ನ ನಾನು ನಂಬಕ್ಕಾಗತ್ತಿಲ್ಲ. ಎಲ್ಲ ನನ್ನ ರಾಯರ್ ಮಹಿಮೆ. ಡಾಕ್ಟರ್, ಈಗ ಮುಂದೆ ಏನು ಮಾಡ್ಬೇಕ್ರಿ? ಏನು ಬೇಡ, ಒಂದು ಸ್ವಲ್ಪ ಹೆಲ್ದಿ ಡಯಟ್ ಮೇಂಟೈನ್ ಮಾಡ್ರಿ.
ನ್ಯೂಟ್ರಿಷನ್ ಇರುವಂತ ಫುಡ್ ತಿನ್ರಿ, ಹೆಚ್ಚಾಗಿ ನೀರು ಕುಡೀರಿ, ಆಮೇಲೆ ಸೊಪ್ಪು ತಿನ್ರಿ, ಹಣ್ಣು ತಿನ್ರಿ, ಡ್ರೈ ಫ್ರೂಟ್ಸ್ ತಿನ್ರಿ. ಆಮೇಲೆ ಡಾಕ್ಟರ್ ಈಗ ಮುಂದೆ ನಾನು ಕನ್ಸೀವ್ ಆಗೋ ಚಾನ್ಸ್ ಐತಾ ನೋಡೋಣ, ಎಲ್ಲ ಪಾಸಿಟಿವ್ ಆಗೈತಿ, ನೀವು ಟ್ರೈ ಮಾಡ್ರಿ. ನಿಮ್ಮಿಬ್ಬರೊಳಗಡೆ ಏನೂ ತೊಂದರೆ ಇಲ್ಲ, ಎಲ್ಲ ರಿಪೋರ್ಟ್ಸ್ ಪ್ರಕಾರ ನಿಮ್ಗೆ ಮಕ್ಕಳಾಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಡಾಕ್ಟರ್ ನಿಜ ರೀ, ನಂಗೆ ನಿಜವಾಗ್ಲೂ ನಂಗೆ ನಂಬಕ್ಕಾಗತ್ತಿಲ್ಲ, ಅದಕ್ಕೆ ಮಿರಾಕಲ್ ಅಂತ ಹೇಳಿದ್ನಲ್ಲಮ್ಮ. ಈಗ ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಆಮೇಲೆ ನೀವು ಅಲ್ಲೆಲ್ಲೋ ಆಯುರ್ವೇದಿಕ್ ಪಂಡಿತರ ಹತ್ರ ತೋರ್ಸಾತಿದೆ ಅಂದ್ರಲ್ಲ, ಅವ್ರದ್ದೊಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ ನಂಗೆ? ಅಷ್ಟೇ ಯಾಕ್ರಿ ಡಾಕ್ಟರ್, ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಿ? ಕರ್ಕೊಂಡು ಹೋಗ್ತೀರಿ? ಹ್ಞೂ ರೀ, ಅದು ನಮ್ಮ ಅವರ ಮನಿನ ರೀ. ಆಯ್ತು ರೀ, ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ವೀಕ್ ನಿಮ್ಮ ನಂಬರ್ ಕೊಟ್ಟು ಹೋಗಿರಿ, ನಾನು ಫೋನ್ ಮಾಡ್ತೀನಿ, ಅವಾಗ ಬಂದು ಕರ್ಕೊಂಡು ಹೋಗ್ತೀರಿ? ಶೋರ್ ಡಾಕ್ಟರ್. ಸರಿ ಪ್ರೀತಿ, ನಾನು ಒಂದಿಷ್ಟು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಮ್ಮ ನಿನಗೆ, ಅದು ಕಂಟಿನ್ಯೂ ಇರಲಿ. ಇನ್ನೊಂದು ಸ್ವಲ್ಪ ದಿವಸ ಅದು ತಗೊಳ್ರಿ, ಆಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಚೆಕಪ್ ಮಾಡ್ಸಕ್ಕೆ ಬರ್ರಿ. ಆಯ್ತು ಡಾಕ್ಟರ್, ನಿಜವಾಗ್ಲೂ ನನಗೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಐ ಆಮ್ ಸೋ ಹ್ಯಾಪಿ ಟುಡೇ. ಡಾಕ್ಟರ್ ನಿಮ್ಮ ಕಡೆಯಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ರೀ. ಇದ್ರೊಳಗೆ ನಂದು ಏನೂ ಇಲ್ಲ, ನೀವು ನಂಬಿದ ದೇವ್ರು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಆಮೇಲೆ ನಿಮ್ಗೆಲ್ಲ ರೀತಿಯಿಂದನೂ ಎಲ್ಲ ಒಳ್ಳೇದಾಗೈತಿ. ಡಾಕ್ಟರ್ ನಾವಿನ್ನು ಬರ್ತೇವ್ರಿ, ಹಂಗೆ ಮಾಡಮ್ಮ, ಒಂದು ತಿಂಗಳು ಬಿಟ್ಟು ಫಾಲೋ ಅಪ್ ಮಾಡಿರಿ. ಓಕೆ ಡಾಕ್ಟರ್. ಕಮಲಮ್ಮ, ಏನ್ರಿ ಡಾಕ್ಟ್ರ, ಈ ಫೈಲ್ ಚಂದ ಜೋಪಾನವಾಗಿ ತೆಗೆದಿಡು, ಹಾಕೊಡ್ರಿ. ಅಲ್ಲೇ 10 ನಂಬರ್ ಲಾಕರ್ ಒಳಗೆ ಇಟ್ಬಿಡ್ಲಿ ರೀ ಇದನ್ನ. ಹಂಗೆ ಮಾಡು, ಯಾವುದೇ ಕಾರಣಕ್ಕೂ ಕಳಿಬೇಡ, ಯಾಕಂದ್ರೆ ಇದ್ರೊಳಗಡೆ ಭಾಳ ಸ್ಪೆಷಲ್ ಐತಿ. ಹೌದ್ರಿ, ಯಾಕ್ರಿ ಡಾಕ್ಟ್ರ? ಅಯ್ಯೋ ಅದೇನು ಹೇಳ್ತೀನಿ ತಡಿ ನಿನಗೆ, ಒಂದು ನಿಮಿಷ. ನನಗೆ ಒಂಥರ ನಂಬಕ್ಕಾಗತ್ತಿಲ್ಲ, ಅಷ್ಟು ಆಶ್ಚರ್ಯ ಆಗೈತಿ. ಅದೇ ಪ್ರೀತಿ ಅನ್ನೋ ಪೇಷಂಟ್ ಇರಲಿಲ್ಲ, ಹಾರ್ಟಿನ ಪ್ರಾಬ್ಲಮ್ ಇತ್ತು ನೋಡು. ಹೌದಲ್ರಿ, ಅವ್ರಿಗೆ ಸರ್ಜರಿ ಮಾಡ್ಬೇಕಂತ ಹೇಳೋಣ ಅನ್ನಕತ್ತಿದ್ರಲ್ಲ. ಅಯ್ಯೋ ಈಗೇನು ಸರ್ಜರಿ ಬೇಡ, ಏನೂ ಇಲ್ಲ, ಪೂರ್ತಿ ಆರಾಮಾಗ್ಯಾರ ಅವ್ರು. ಏನ್ರಿ ಫುಲ್ ಆರಾಮಾಗ್ಯಾರ್ರಿ? ಹೆಂಗ್ರಿ ಇದು ಪವಾಡನ ಸರಿ ನೋಡ್ರಿ. ಅದ ಅಲ್ಲೆಲ್ಲೋ ಟ್ರೀಟ್ಮೆಂಟ್ ತೊಗೊಂಡ್ರಂತವ್ರು, ಹಾಗಾಗಿ ನಾನು ಹೋಗಿ ಒಂದು ಸ್ವಲ್ಪ ಅವ್ರನ್ನ ಭೇಟಿಯಾಗಿ ಬರ್ತೇನೆ. ಹಂಗೆ ಮಾಡ್ರಿ ಡಾಕ್ಟ್ರ್, ಯಾಕಂದ್ರೆ ಮುಂದಿಂತ ಪೇಷಂಟ್ ಬಂದ್ರೆ ಹೆಲ್ಪ್ ಆಕ್ಕೋ. ಸರ್ಜರಿ ಅಂತೆಲ್ಲ ಬಂದ್ರೆ ಜೀವನನ ಹಾಳಾದಂಗೆ ಅವ್ರದ್ದು. ಅವ್ರ ನಂಬರ್ ಎಲ್ಲ ಇಸ್ಕೊಂಡೇನಿ, ಇದನ್ನೆಲ್ಲ ತೆಗೆದಿಡು ನೋಡೋಣ. ಮತ್ತೆ ಡಾಕ್ಟರ್ ಹಂಗಾಗಲಿ ರೀ. ನೆಕ್ಸ್ಟ್ ಡಾಕ್ಟ್ರ್ ಏನು ಹೇಳಿದ್ರಿ ಏನ್ರಿಪ್ಪ, ನನಗರ ಟೆನ್ಷನ್ ಆಗತ್ತೈತೆ ನೋಡ್ರಿ ಅತ್ತಾರ. ಚಿಂತೆ ಯಾಕೆ ಮಾಡ್ತಿದಿ, ಎಲ್ಲ ಚಲೋ ಆಕೈತೆ ತಗೋ. ಇನ್ನೂ ಎಲ್ಲ ದರ ಏನವ. ಫೋನ್ ಹಚ್ಲೇನ್ರಿ? ತಡಿ ಇನ್ನೊಂದು 10 ನಿಮಿಷ ನೋಡ, ಆಮೇಲೆ ಹಚ್ಚಕ್ಕೆ ಬರ್ತೈತಿ. ಅವ್ರು ಬರೋ ತನಕ ಏನು ಕೆಲಸ ಮಾಡಕ ಮನ್ಸು ಬರೋದು ನೋಡ್ರಿ ಅತ್ತಿ ನನಗೆ. ಹಂಗವ, ಯಾಕಂದ್ರೆ ಅಷ್ಟು ದೊಡ್ಡದೈತಲ್ಲ ಟೆನ್ಷನ್. ಅತ್ತಿ ಅವರೇ ಬಂದಿರ್ರಿ. ಸತೀಶ ಬಂದ್ರಪ್ಪ. ಪ್ರೀತಿ ಏನಂದ್ರವ ಡಾಕ್ಟ್ರ್? ಅಜ್ಜಿ ನನಗೆ ಏನೂ ತೊಂದರೆ ಇಲ್ಲಂತ್ರಿ, ಎಲ್ಲ ಆರಾಮಾಗೈತೆ ಅಂದ್ರಿ ಡಾಕ್ಟ್ರ್. ಏನ ಎಲ್ಲ ಆರಾಮಾಗೈತಿ ಅಂದ್ರಿ ಡಾಕ್ಟ್ರ್? ಎಲ್ಲ ದೇವರ ಆಶೀರ್ವಾದ. ಖರೆ ಹೇಳ್ಬೇಕಂದ್ರಿ ಅತ್ತಿ, ಅವರು ಡಾಕ್ಟ್ರ್ ಆಶ್ಚರ್ಯಪಟ್ರು ನೋಡ್ರಿ. ಹೌದವ? ಹ್ಞೂ ರೀ. ಆಮೇಲೆ ಇವರು ಮಾವಾರ ಅದರಲ್ಲ, ಅವ್ರ ನಂಬರ್ ಇಸ್ಕೊಂಡಾರ, ಮತ್ತು ಒಂದು ದಿವಸ ಅವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಭೇಟಿ ಮಾಡಿಸ್ಬೇಕಂತ. ಏನು ಬೀಗ್ರದ್ದು ನಂಬರ್ ಇಸ್ಕೊಂಡ್ರ? ಅವ್ರ ಬೀಗ್ರ ಹತ್ರ ಬೆಟ್ಟ ಆಗ್ಬೇಕಂತ? ಅದು ಹಿಂಗೆ ಆಗೈತಿ ಅಂದ ತಕ್ಷಣ ಅವ್ರಿಗೆ ನಂಬಕ್ಕಾಗ್ಲಿಲ್ಲ ಅಜ್ಜಿ. ಇದು ಕ್ಯೂರ್ ಆಗೋದು ಅಲ್ಲೇ ಅಲ್ಲ, ಅದು ಹಿಂಗೆ ಆತು ಅಂತೇಳಿ ಎಲ್ಲ ಕೇಳಿದ್ರು. ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿಸಿದ್ವಿ ಅಂತ ಹೇಳಿದ್ವಿ. ಹಂಗಾಗಿ ಮತ್ತೆ ಇನ್ನೊಬ್ರಿಗೆ ಹೆಲ್ಪ್ ಆಕೈತಿ, ಹಂಗಾರ ನಂಬರ್ ಕೊಡ್ರಿ, ನಾ ಅವ್ರ ಹತ್ರ ಮಾತಾಡಿ ಬರ್ತೀನಿ ಅಂತ ಹೇಳಾರ. ಯಾವಾಗ ಫೋನ್ ಮಾಡ್ತಾರ ಅವಾಗ ಹೋಗಿ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಬರ್ಬೇಕು ಅಜ್ಜಿ. ಚಲೋ ಆತ್ ಬಿಡಪ್ಪ, ಈ ಸುದ್ದಿ ಕೇಳಿ ನನಗರ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡು. ಅತ್ತಿ ನಾ ಮೊದ್ಲು ಗಿರ್ಜಾರ್ ಮನೆಗೆ ಹೋಗಿ ಬರ್ತೇನ್ರಿ. ಹೋ ಬರವಾ, ಆಕಿ ಬಂದು ಹೇಳಿದಕ್ಕಲ್ಲ ನಮ್ಮ ಮನ್ಯಾಗ ಇವತ್ತು ಖುಷಿ ವಾತಾವರಣ ಇರೋದು. ಮೊದ್ಲು ಹೋಗಿ ಆಕೆ ಹತ್ರ ಮಾತಾಡಿ ಹಿಂಗೆ ಹೇಳಾರ ಅಂತಂದೇಳಿ ತಿಳಿಸ್ಬೇಕು ಸುದ್ದಿ. ಪ್ರೀತಿ ನೀವು ಒಂದಿಷ್ಟು ರೆಸ್ಟ್ ಮಾಡು, ಮತ್ತೇನಂದ್ರೆ ಡಾಕ್ಟ್ರ್? ಏನಿಲ್ರಿ ಐತಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಗುಳಿಗೆ ತಗೊಳಕ್ ಕೊಟ್ಟಾರ್ರಿ, ಆಮೇಲೆ 1 ತಿಂಗಳು ಬಿಟ್ಟು ಬರಕ್ಕೆ ಹೇಳಾರ್ರಿ. ಅಂದ್ರೆ ಮತ್ತೇನಾರು ತೊಂದರೆ ಐತಂತೇನವ? ಏನು ಇಲ್ರಿ, ಅದು ಒಂದು ಕೋರ್ಸ್ ಫುಲ್ ಮುಗಿಲಿ, ಮೆಡಿಸಿನ್ ಕಂಟಿನ್ಯೂ ಇಡ್ರಿ ಅಂತ ಹೇಳಾರ್ರಿ. ಮತ್ತೆ ಮಕ್ಕಳದೇನಾರ ಹೇಳಿದ್ರೇನವ? ಏನು ತೊಂದರೆ ಇಲ್ಲ ಅಂತ ಹೇಳಾರ್ರಿ. ಅದಕ್ಕೆ ಮುಂದಿನ ತಿಂಗಳ ಬಂದಾಗ ಏನಾರ ಚೆಕಪ್ ಮಾಡಿ ಏನಾರ ಹೇಳ್ತಾರಂತ್ರಿ. ಹೌದಾವ? ಹಂಗಾರೆ ಮುಂದಿನ ತಿಂಗಳ ಮರೀದ ಹೋಗ್ಬಾರ್ವಾ? ಹ್ಞೂ ರೀ ಅಜ್ಜಿ, ಡಾಕ್ಟ್ರ್ ಭಾಳ ಅಂದ್ರೆ ಭಾಳ ಚಲೋ ಅದಾರ ನೋಡ್ರಿ ಅವ್ರು. ಅಂದಂಗ ಸೀತಾಗೂ ಈಗ 3 ತಿಂಗಳು ಮುಗಿದ್ವಲ್ಲವ, ಈಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅನ್ನಕತ್ತಿದ್ರು ಅವ್ರು. ಅಯ್ಯೋ ರೀ ಅತ್ತಿ, ಇವತ್ತು ನಮ್ಮ ಜೋಡಿ ಬಂದಿದ್ರೆ ಅಲ್ಲೇ ಮುಗ್ದ ಬಿಡ್ತಿತ್ತಲ್ರಿ ಆಕಿಂದು. ನನಗೂ ನೆನಪಾಗ್ಲಿಲ್ಲ ನೋಡ್ರಿ, ಟೆನ್ಷನ್ ಒಳಗ. ಎಂತ ಕೆಲಸ ಆತ್ರಿಪ್ಪ? ಏನಾಗಂಗಿಲ್ಲ ತಗೋ, ನಾಳೆ ಹೋಗಿ ಅಲ್ಲೇ ಹೋಗಿ ತೋರ್ಸ್ಕೊಂಬರ್ತಾರ ತಗೋರು. ನಾಳೆ ನಾನು ಕರ್ಕೊಂಡೋಗಿ ತೋರಿಸ್ಕೊಂಬರ್ತೇನೆ ಬಿಡ್ಬೇ. ಅಷ್ಟು ಮಾಡಪ್ಪ, ನೀನು ರಾಮ 3 ಜನ ಸೇರಿ ಹೋಗಿ ಬರ್ರಿ. ಈಗಂತೂ ನನಗೆ ಭಾಳ ಖುಷಿ ಆಗತ್ತದ ಬೇಮ್ಮ. ಮೊದಲು ನಾನು ರಾಯರ ಮಠಕ್ಕೆ ಹೋಗಿ ಬರ್ತೇನೆ. ಬಾರಪ್ಪ ಪ್ರೀತಿ, ನೀನು ಹೋಗಿ ಬರ್ತೀನವಾ? ನಾನು ನಾಳೆ ಮುಂಜಾನೆ ಇನ್ನೊಮ್ಮೆ ಎಲ್ಲ ಚಂದಕ್ಕೆ ಪೂಜೆ ಮಾಡಿ ಆಮೇಲೆ ಹೋಗಿ ಬರ್ತೇನೆ ಅಜ್ಜಿ. ನಿಮಗೆ ಹೆಂಗೆ ಚಲೋ ಅನಿಸುತ್ತೆ ನೋಡಿ ಹಂಗೆ ಮಾಡ್ರಪ್ಪ. ನಾನು ಗಿರಿಜಾ ಮನೆಗೆ ಹೋಗಿ ಬರ್ತೇನೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಏನಾರ ಒಂದಿಷ್ಟು ನಾಷ್ಟ ಮಾಡು. ಹ್ಞೂ ರೀ ಅಜ್ಜಿ. ಅಜ್ಜಿ ಬೆಟ್ಟದಂಗೆ ಬಂದಿದ್ದ ಕಷ್ಟ ಮಂಜನಂಗೆ ಕರಗ್ಬಿಡ್ತು. ಹೌದಪ್ಪ, ಆ ದೇವ್ರು ಹಂಗೆ ಬೆಟ್ಟದಂಗೆ ಕಷ್ಟ ಕೊಡ್ತಾನ, ಮಂಜಿನಂಗೆ ಕರಗಿಸ್ಬಿಡ್ತಾನ. ಎಲ್ಲದಕ್ಕೂ ಸಮಯ ಕೂಡಿ ಬರ್ಬೇಕು ನೋಡು ಅಷ್ಟೇ. ಪರಿಶುದ್ಧವಾದ ಭಕ್ತಿಯಿಂದ ನೀ ಏನು ಕೇಳಿದ್ರು ಕೊಡ್ತಾನೆ ನೋಡೋನು ಅಷ್ಟೇ. ನಿನ್ನ ಮನಸ್ಸಿನಾಗ ಏನು ಕೆಟ್ಟದಿರಬಾರ್ದು. ಹೌದಜ್ಜಿ, ನನಗೆಲ್ಲ ಗೊತ್ತಾಗೈತಿ. ಈಗ ನಾನು ಮೊದಲು ಕೈಕಾಲು ಮುಖ ತೊಳ್ಕೊಂಡು ಮಠಕ್ಕೆ ಹೋಗಿ ಬರ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆಯ್ತು ರೀ, ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ದಿನ ಶುಭವಾಗಿರ್ಲಿ ರೀ.